ಇವು ಶಿಸ್ತು ಸುರಕ್ಷತೆ ಸರ್. ಹಾಗಾದ್ರೆ ಯಾವುದೇ ಸಾಮಾನ್ಯ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳು ಸೇರಿರಬಹುದು, ಆದರೆ ಇವು ಶಿಸ್ತು ಸುರಕ್ಷತೆ ಮತ್ತೆ ವಿದ್ಯಾರ್ಥಿಯ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು ಅಂತಿದೆ. ಶಾಲು ಅದೆಲ್ಲ ಕೇಸರಿ ಶಾಲು ಅದ್ಯಾವುದು ಕೂಡ ಅವನ ಸಾಂಪ್ರದಾಯಿಕವಾಗಿ ನೋಡಿ. ಕೇಸರಿ ಶಾಲು ಅದು ಸಮವಸ್ತ್ರಕ್ಕೆ ಬರುವಂಥ ವಿಚಾರ ಆಯಿತಾ. ಆ ಕೇಸರಿ ಬಣ್ಣ ಆಗ್ತದೆ. ಈಗ ಸಮವಸ್ತ್ರ ಅವ್ರದ್ದು ಕಪ್ಪು ಮತ್ತು ಬಿಳಿ ಅಂತ ಇರ್ತದೆ. ಅದು ಸಮವಸ್ತ್ರಕ್ಕೆ ಆ ಬಣ್ಣಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ. ಸೊ ಸಮವಸ್ತ್ರ ಯಾಕೆ ಆಗ್ತಾರೆ ಅಂತೇಳಿ ಒಂದು ಯೂನಿಫಾರ್ಮಿಟಿ ಇರಲಿ, ಎಲ್ಲ ಒಂದೇ ಥರ ಇರಲಿ. ಸೊ ಆ ಕಾರಣದಿಂದ ನೀವೆಲ್ಲವನ್ನು ಕೂಡ ಆ ಆ್ಯಂಗಲ್ ನೋಡೋಕ್ಕಾಗಲ್ಲ. ಈಗ ಕುಂಕುಮ ಹಾಕೊಂಬರ್ಬೋದು, ಅದೇನು ತಪ್ಪೇನಿಲ್ಲ. ಇಲ್ಲಿ ರುದ್ರಾಕ್ಷಿ ಮೆನ್ಷನ್ ಮಾಡಿದ್ದೀವಿ, ಹಾಕೊಂಬರ್ಬೋದು, ತಪ್ಪೇನಿಲ್ಲ. ಹಿಜಾಬ್ ಅನುಗುಣವಾಗಿರಬೇಕು. ಒಂದು ನಿಮಿಷ, ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥದ್ದನ್ನು ಅಲೋ ಮಾಡಿದ್ದೀವಿ. ಸಾಂಪ್ರದಾಯಿಕ ಹೋರಾಟಗಳು, ಅಸೋಸಿಯೇಷನ್ಸು, ನಾನು ಹೇಳಿದ್ನಲ್ಲ, ನಾರಾಯಣ ಗುರುಗಳದ್ದು ಯೆಲ್ಲೋ ಕಲರ್ ಇರ್ತದೆ, ಕನ್ನಡ ರಾಜ್ಯೋತ್ಸವ ಒಂದು ಕಲರ್ ಇರ್ತದೆ. ಕನ್ನಡ ರಾಜ್ಯೋತ್ಸವದಲ್ಲಿ ಕೂಡ ಅವ್ರು ಬೇರೆ ಬೇರೆ ಫ್ಲ್ಯಾಗ್ಸ್ನ ಇಟ್ಕೊಳ್ತಾರೆ, ನಾವೊಂದು ಫ್ಲ್ಯಾಗ್ ಇಟ್ಕೊಂಡಿರ್ತೀವಿ, ಒಂದೊಂದು. ಅದೆಲ್ಲ ನಾವೆಲ್ಲ ಆರ್ಗನೈಸೇಷನಲ್ ಫಾರ್ ಅ ರೀಸನ್ಗೆ ನೀವು ಆರ್ಗನೈಸೇಷನ್ ಬರುತ್ತೆ. ಇಟ್ಸ್ ನಾಟ್ ಎ ರಿಲಿಜನ್. ಸರ್, ಹಿಂದೂ ಸಂಪ್ರದಾಯದಲ್ಲಿ ವಿಭೂತಿ ಬಳಕ ಬರೋದಿದೆ, ತಿಲಕ ಇಡೋದಿದೆ, ನಾಳೆಯಿಂದ ಇಡ್ಬೋದು. ಆಯಿತು, ನೋಡೋಣ ಅಂತ. ಈಗಲೂ ನಿಮಗೆ ಹೇಳ ಒಂದು ನಿಮಿಷ, ಇವಾಗ ನಿಮಗೆ ಹೇಳ ನಮ್ಮೂರಲ್ಲಿ ಒಂದು ನಿಮಿಷ ಕ್ಲಾರಿಫಿಕೇಶನ್ ಹಾಕ್ಕೊಂಡು ಹೋಗ್ತಾರೆ ವಿಭೂತಿನ, ಇಲ್ಲ ಅಂತ ಹೇಳ್ಬಾರ್ದು. ಹೌದು, ಫರ್ದರ್ ಕರೆಕ್ಷನ್ಸ್ನ ಅಲ್ಲ. ಈಗ ನೀವು ಇದೆಲ್ಲದೂ ಕೂಡ ಹೆಣ್ಣುಮಕ್ಕಳು ಅಲ್ಲ. ಒಂದು ನಿಮಿಷ, ಹೆಣ್ಣುಮಕ್ಕಳು ಕುಂಕುಮ ಸಾಂಪ್ರದಾಯಿಕವಾಗಿ ಇಟ್ಕೊಂಡು ಹೋಗ್ತಾರೆ, ಸಾಂಪ್ರದಾಯಿಕವಾಗಿ ವಿಭೂತಿ ಹಾಕ್ಕೊಳ್ತಾರೆ, ಶಿವಭಕ್ತರು ಹಾಕ್ಕೊಳ್ತಾರೆ. ನಾಮವನ್ನು ನಿಜ ಹೇಳಬೇಕಂದ್ರೆ ಎಷ್ಟೋ ಜನರು, ನಾನೇ MES ಕಾಲೇಜಲ್ಲಿ ಓದಿದವರು, ಅವರು ಸಾಂಪ್ರದಾಯಿಕವಾಗಿ ಇಲ್ಲಿ ಒಂದು ವಿಭೂತಿಯನ್ನು, ಒಂದು ಗಂಧದ ಹಾಕ್ಕೊಳ್ತಾರೆ. ಅದೆಲ್ಲದೂ ಕೂಡ ನಾನು ನೋಡಿ ಬಂದಿರ್ತಕ್ಕಂಥದ್ದು. ನೀವು ಸೊಸೈಟಿಯಲ್ಲಿ ಇದನ್ನು ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ ವಿಚಾರಗಳನ್ನು ಬಂದಾಗ ಅದನ್ನು ನಾವು ಹೇಗೆ ಕಾನೂನು ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ನಾವು ಹೇಳ್ತೀವಿ. ಸೊ ಸಾಂಪ್ರದಾಯಿಕ ಅಂತ ಹೇಳಿದಾಗ ಮೋಸ್ಟ್ಲಿ ಇರ್ತದೆ. ಇಲ್ಲ, ಈಗ ಯಾರೋ ಇಲ್ಲ ನೋಡಿ, ಆದೇಶ ಎಲ್ಲದು ನಾನು ಈಗ ಕುಂಕುಮ, ಈಗ ಒಂದು ನಿಮಿಷ ಅವ್ರು ಹೇಳಿದ್ರೆ ಹಾಗೆ ಕುಂಕುಮ ಹಾಕೋಬೋದು, ಅದೇ ಆದೇಶದೇನಿಲ್ಲ. ಕುಂಕುಮ ಹಾಕೋಬೋದು. ಯಾರೋ ಒಬ್ಬರು ಇನ್ನೊಬ್ಬರು ಅಯ್ಯಂಗಾರ ಸಂಪ್ರದಾಯ ಇರ್ಬೋದು, ಅವರೊಂದು ಒಂದೇ ಒಂದು ಬಣ್ಣ ಹಾಕೊಂಡ್ಬರ್ಬೋದು. ನಾವು ಇಲ್ಲ ಅಂತ ಹೇಳೋಕ್ಕಾಗ್ತದೆ, ಕೂಡ ಹಾಕ್ಕೊಂಡು ಬರ್ತಾರೆ, ಹಾಕೊಂಡು ಬರ್ತಾ ಇದ್ದಾರೆ. ಸೊ ಏನು ಗೊಂದಲ ಇಲ್ಲ, ನೀವು ಗೊಂದಲ ಸೃಷ್ಟಿ ಮಾಡಿ ಹೊರಟಿದ್ದೀರಾ. ಇದು ಎಲ್ಲರನ್ನು ಕೂಡ ಒಂದಾಗಿ ನೋಡುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಅದೆಲ್ಲದೂ ಕೂಡ ಕಾನೂನನ್ನು ನಾವು ಮಾಡ್ತೀವಿ. ಆಮೇಲೆ ಯಾವ್ದಾದ್ರು ರೀತಿಯಲ್ಲಿ ಹಿಂಗೆ ತಗೊಂಡು ಅದು ಅವಶ್ಯಕತೆ ಇದೆ ಅಂದರೆ ಫರ್ದರ್ ಇದಕ್ಕೆ ಕರೆಕ್ಷನ್ ಇದ್ದರೆ ನಾವು ಮಾಡ್ತಕ್ಕಂಥದ್ದು ಮಾಡೋದು. ಇಲ್ಲ, ಒಂದು ನಿಮಿಷ ಇದಕ್ಕೆಲ್ಲದಕ್ಕೂ ಕೂಡ ಒಂದು ರೂಲ್ಸ್ ಇರ್ತದೆ. ನಮ್ಮ ಇಲಾಖೆಯಲ್ಲಿ ಲಾ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ ಅವರ ನೇತೃತ್ವದಲ್ಲಿ ಇದಾಗಬೇಕಾದ್ರೆ ಇದೆಲ್ಲದೂ ಕೂಡ ಅದನ್ನು ಬರ್ತದೆ. ಧಾರ್ಮಿಕವಾಗಿ ಕೇಳ್ಕೊಂಡು ಕೂತ್ಕೊಂಡಾಗ ನನಗೆ ಕೇಳಿಲ್ಲ ಅಂತ ಹೇಳ್ಬೇಕು. ನೋಡಪ್ಪ, ಉದ್ದೇಶ ಏನು ಗೊತ್ತಾ, ಯಾವುದಾದ್ರೂ ಒಂದು ಸರ್ಕಾರ ನಡೆಸಬೇಕಾದ್ರೆ ಈ ಥರ ನಾವು ಧಾರ್ಮಿಕವಾಗಿ ಕೇಳಬೇಕು, ಎಲ್ಲರಿಗೂ ಕೇಳೋದು ಸರ್ಕಾರಗಳಿಗೆ ಕಷ್ಟ ಆಗುತ್ತೆ. ಅವ್ರ ವಿವೇಚನದಲ್ಲಿ ಇರ್ತದೆ. ಇಲ್ಲ, ಒಂದು ನಿಮಿಷ, ಇದು ಉದ್ದೇಶ ನಿಮ್ಮ ಮಾತಿಂದ ಅದಾಗಬೇಕು ಅಂತ ಇದ್ರೆ ನಾನೇನು ಇಲ್ಲ. ಇದು ಉದ್ದೇಶ ಏನು ಗೊತ್ತಾ, ಇದ್ರ ಉದ್ದೇಶ ಒಂದು ನಿಮಿಷ ಕೇಳಿ. ಉದ್ದೇಶ ಏನು ಗೊತ್ತಾ, ಸಾಮರಸ್ಯ. ಆ ಒಂದು ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯ ಮನೋಸ್ಥೈರ್ಯ ಕುಗ್ಗಿಸುವಂಥದ್ದಾಗಬಾರ್ದು, ಅವ್ರ ಆತ್ಮಗೌರವಕ್ಕೆ ಧಕ್ಕೆ ತರಬಾರ್ದು, ಅವ್ರಿಗೆ ಹೀಯಾಳಿಸಬಾರ್ದು, ಅವ್ರಿಗೆ ಅವಮಾನಿಸಬಾರ್ದು, ಅವ್ರು ನಿಂದಿಸಬಾರ್ದು. ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಏನೋ ಒಂದು ಸಾಧಿಸಕ್ಕೆ ಹೋಗಿ ಅವ್ರಿಗೆ ಕೆಟ್ಟ ಭಾವನೆಗಳು ಬರ್ತಕ್ಕಂಥದ್ದಕ್ಕೆ ಆಗಬಾರ್ದು. ಒಂದು ಕುಂಕುಮ ತೆಗಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಜಾನುವಾರ ತೆಗೀರಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದಿಲ್ವಾ? ಆ ಹೆಣ್ಮಗು ಅಲ್ಲಿ ಹಿಜಾಬ್ ನೀವು ತೆಗಿ ಅಂತ ಹೇಳಿದ್ರೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಸರ್ದಾರ್ ಅವ್ರು ಬಂದರೆ ಒಂದು ಪೇಟ ಹಾಕೊಂಬಂದ್ರೆ ನೀವು ತೆಗಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದು, ಅವ್ರಿಗೆಲ್ಲ ಒಂದು ಕಡೆ ಕುಗ್ಗಿಸ್ತದೆ. ಸೊ ಇದು ಧಾರ್ಮಿಕ ಸ್ವಾಮೀಜಿಗಳು, ಅವರು ಇವರು ಪಾದ್ರಿಗಳು, ಮೌಲಾನಗಳು ಕೇಳ್ಕೊಂಡು ಮಾಡುವಂಥದ್ದಲ್ಲ ಇದು.
ಇದು ಆ ಸ್ಟೂಡೆಂಟ್ ಅವ್ರಿಗೆ ಅವರ ಒಂದು ಯಾವ ರೀತಿ ಅವ್ರಿಗೆ ರಕ್ಷಿಸಬೇಕು ಮತ್ತು ಒಳ್ಳೆ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು, ಅದು ಇದ್ರ ಉದ್ದೇಶ. ನಿಮ್ಮ ಉದ್ದೇಶ ಬೇರೆ ಇದ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ. ಅಲ್ಲಿ ಸಂಘಟನೆಗಳು ಮತ್ತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ವಿಚಾರವನ್ನ ಯಾವ ಮಟ್ಟಕ್ಕೆ ತಗೊಂಡೋದ್ರು 2023 ಎಲೆಕ್ಷನ್ ಗಿಂತ ಮೊದಲು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈಸ್ ಗವರ್ನಮೆಂಟ್ ರೆಡಿ ಟು ಕೌಂಟರ್ ಆಲ್ ದೋಸ್ ಪೊಲಿಟಿಕಲ್ ಅದಕ್ಕೆ ಕಾನೂನು ಕೂಡ ಇದೆ, ಕಾನೂನು ನೋಡ್ಕೊಳ್ಳುತ್ತೆ. ಇದನ್ನ ಪೊಲಿಟಿಕಲ್ ಆಗಿ ನಾವು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ತಗೊಂಡಾಗ ಏನಾಗ್ತದೆ, ಮಕ್ಕಳಿಗೆ ತೊಂದರೆ ಆದಾಗ ಕಾನೂನು ಮಕ್ಕಳು ಪರವಾಗಿ ಮಾಡಿದಾಗ ಕಾನೂನು ಯಾವ ರೀತಿ ಆ್ಯಕ್ಟ್ ಮಾಡಬೇಕು ಮಾಡ್ತದೆ. ಸರ್, ಈಗ ವಿಷಯ ಇರೋದೇನಂದ್ರೆ ಸರ್, ಈಗ ಹೆಣ್ಮಕ್ಳು ಹಿಜಾಬ್ ವಿಚಾರವಾಗಿ ಆಯ್ತು, ಗಂಡ್ಮಕ್ಳು ಮುಸ್ಲಿಮ್ಸ್ ಗಂಡ್ಮಕ್ಳು ಟೋಪಿ ಹಾಕ್ತಾರೆ. ನಾನು ಯಾಕೆ ವಿಭೂತಿ ತಿಲಕ ಕೇಳಿದೆ ಅಂತಂದ್ರೆ, ನಾಳೆ ಇದು ಶುರು ಆಗುತ್ತೆ, ಶಾಲೆಯಲ್ಲಿ ಗಂಡ್ಮಕ್ಳು ಮುಸ್ಲಿಮ್ಸ್ ಟೋಪಿ ಹಾಕೊಂಬರಕ್ಕೆ ಅವಕಾಶ ಇದೆಯಾ? ನಾನು ಅಷ್ಟೊಂದು ಡೀಟೇಲ್ಸ್ನ ನಾನು ಹೋಗೋದಿಲ್ಲ ಸರ್. ಅಲ್ಲ, ಯಾಕೆಂತಂದ್ರೆ ಈಗ ನಾಳೆ ಅದು ಶುರು ಆಗುತ್ತೆ ಸೂಕ್ಷ್ಮ ವಿಚಾರ ಸರ್. ಯಾಕಂದ್ರೆ ಫರ್ದರ್ ಆ ಥರ ನೆಸೆಸಿಟಿ ಇತ್ತು ಅಂದರೆ ಅಲ್ಲ, ಒಂದು ನಿಮಿಷ, ನೀವೇನೇನು ಪ್ರಶ್ನೆಗಳನ್ನು ಕೇಳಿದ್ರಿ ಆ ಥರ ನಮ್ಮ ಇಲಾಖೆಯಲ್ಲಿ ಕುತ್ಕೊಂಡು ಮಾತಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಥರ ವಿಚಾರಗಳನ್ನು ಮಾಧ್ಯಮದವ್ರು ಕೇಳಿದ್ರು, ಇದಕ್ಕೆ ಏನು ಮಾಡಬೇಕು ಅಂತ ಕೇಳ್ಕೊಂಡು ನಾವು ಮಾಡೋಣ. ಎಲ್ಲ ತಾನೆ ಏನು ನೀವು ಏನೋ ಒಂದು ಕ್ರಾಸ್ ನೋಡ್ಕೊಂಡ್ರೆ ನಿಮ್ಮದು ಎನಿ ಮೋರ್ ಕರೆಕ್ಷನ್ಸ್ ಸಮೀರ್ ಭಾಯ್, ಎನಿ ಮೋರ್ ಕರೆಕ್ಷನ್ಸ್ ಈ ಥರ ಇದ್ದಾಗ ನಿಮ್ಮ ಗಮನ ತಗೊಂಡು ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಆದೇಶ ಅಂತ ಹೇಳಿದೆ ಸರ್. ನಾಳೆ ಇದೇನಾದ್ರು ಪೊಲಿಟಿಕಲ್ ಇತ್ತಿದ್ರೆ ಗೌರ್ಮೆಂಟ್ ಹೆಂಗೆ ಇದನ್ನ ಹ್ಯಾಂಡಲ್ ಮಾಡುತ್ತೆ? ಕಾನೂನು ಯಾಕೆ ಮಾಡ್ತಾರೆ? ತಲೆ ಕೆಟ್ಟ ಮಾಡ್ತಾರೆ. ಕಾನೂನು ಇರೋದು ಯಾಕ್ರಿ ಇರೋದು? ಕಾನೂನು ಅನುಷ್ಠಾನ ಮಾಡಬೇಕು. ಇಲ್ಲ, ಒಂದು ನಮ್ಮ ಸರ್ಕಾರ ಬಂದು 3 ವರ್ಷ ಆಯ್ತಪ್ಪ, ಒಂದೊಂದು ಇನ್ಸಿಡೆಂಟು ಇದಕ್ಕೆ ಪ್ರೇರಣೆ. ಈಗ ಒಂದು ನಿಮಿಷ ಪಠ್ಯ ಪುಸ್ತಕ ಒಂದು ನಿಮಿಷ ನಾನು ಈ ಆಟಲ್ಲಿ ಪಠ್ಯ ಪುಸ್ತಕ ಆಯ್ತು ಆಯಿತು, ಈಗ ಬಾಡ ಆಯಿತು. ಈಗ ಇಲ್ಲ ನೀವು ಆ ಥರ ಅಂದ್ಕೊಂಡಾಗಿದೆ. ಪಠ್ಯಪುಸ್ತಕ ಪರಿಷ್ಕರಣೆ ನಾವು ಮಾತುಗಳು ಆಯಿತು. ಅದು ಏನಾಯಿತು, ನಾನು ಸ್ವಲ್ಪ ಒಂದ್ಸತಿ ಹಗುರವಾಗಿ ಮಾತಾಡ್ಬಿಟ್ಟೆ. ಯಾಕೆ ನಾನು ಆ್ಯಕ್ಚುಲಿ ನಾನು ತುಂಬ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ. ಕಾನೂನು ಬಂದಾಗ ಕಾನೂನು ನೋಡ್ಕೊಳ್ಳೋದು, ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು. ಅದು ಕಾನೂನಿದೆ. ಅದಕ್ಕೆ ಆ ಟೈಮಲ್ಲಿ ಪಾಪ ನೀವು ಏನು ಮಾಡಿದ್ರಿ, ಪಠ್ಯಪುಸ್ತಕ ಪರಿಷ್ಕರಣೆ ನಾವು ಒಂದ್ಸತಿ ಏನು ಮಾಡಿಬಿಟ್ಟೆ, ಅದನ್ನ ಏನೋ ಒಂದು ಪದ ಯೂಸ್ ಮಾಡಿದೆ, ಅದು ವಿಧಾನಸೌಧದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಾರ್ದು. ನಾನು ಹೇಳ್ತಾ ಇದ್ದಿಲ್ಲ, ಮಕ್ಕಳಿಗೆ ಅದು ಕೂಡ ಟೆನ್ಷನ್ ಆಗಬಾರ್ದು. ಅದಕ್ಕೆ ಈಗ ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಮತ್ತು ನೀವು ಏನೇನು ಮಾತುಗಳನ್ನು ಹೇಳಿದಿರಿ, ಯಾಕಂದರೆ ಅದು ಜವಾಬ್ದಾರಿತ್ವವಾಗಿ ನಾನು ಕೂಡ ಒಬ್ಬ ಶಿಕ್ಷಣ ಸಚಿವನಾಗಿ ಮಾಧ್ಯಮದವ್ರಿಗೆಲ್ಲ ನಿಮ್ಮ ಸಹಕಾರ ಕೇಳ್ತೀವಿ ಯಾವಾಗಲೂ ಕೂಡ. ಆ ಥರ ಏನಾದ್ರು ವಿಚಾರಗಳಿದ್ದಾಗ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಥರ ಮಾಧ್ಯಮದವ್ರು ಕೇಳಿದರು ಅಂತ ಹೇಳಿ, ಅದಕ್ಕೆ ಅವಶ್ಯಕತೆ ಇದ್ದಾಗ ನಾವು ನಿಜವಾಗ್ಲೂ ಅದಕ್ಕೆ ನಾವು ಮುಂದಿನ ತೀರ್ಮಾನಗಳನ್ನು ನಾವು ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ವಿಶೇಷವಾಗಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಈ ಸರ್ಕಾರಿ ಆದೇಶ ಬಹುಶಃ ಸಮಾಜದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ, ಯಾವುದೇ ಜಾತಿ ಧರ್ಮದ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರಲಿ, ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಯಾವುದೇ ಅಡಚಣೆಗಳನ್ನು ಇಲ್ಲದೆ, ಇರ್ತಕ್ಕಂಥ ಅಡಚಣೆಗಳು ಇದ್ದರೂ ಸಹ ಅದನ್ನು ತೆಗೆದಿದ್ದಾರೆ. ಮತ್ತು ಯಾವುದೇ ಅಡಚಣೆಗಳು ಮುಂದೆ ಆಗದೆ ಇದ್ದಂಗೆ ಈ ಆರ್ಡರ್ ಕ್ಲಾರಿಫೈ ಮಾಡಿದೆ. ಎಲ್ಲ ಜಾತಿ ಧರ್ಮದ ಮಕ್ಕಳು ಯಾವುದೇ ಒತ್ತಡದಿಂದ ಅಥವಾ ನಾವು ವಿದ್ಯಾಸಂಸ್ಥೆಗೆ ಹೋದಾಗ ನಮಗೆ ಈ ರೀತಿಯ ಒತ್ತಡ, ಆ ರೀತಿಯ ಒತ್ತಡ, ಆ ಕನ್ಫ್ಯೂಷನ್, ಈ ಕನ್ಫ್ಯೂಷನ್ ಇಲ್ಲದೆ ಅವರು ಮುಕ್ತವಾದಂಥ ಒಂದು ವಾತಾವರಣದಲ್ಲಿ ವಿದ್ಯೆಯನ್ನು ಪಡ್ಕೋಬೇಕು. ಆ ರೀತಿಯ ಒಂದು ಗೌರ್ಮೆಂಟ್ ಆರ್ಡರ್ ಇವತ್ತು ಹೊರಡಿಸಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ, ನಾವೊಂದು ಪ್ರಗತಿಪರ ರಾಜ್ಯ, ಒಂದು ಸಾಮರಸ್ಯದ ವಾತಾವರಣ ಇರತಕ್ಕಂಥ ರಾಜ್ಯ. ಇಂಥ ಗೌರ್ಮೆಂಟ್ ಆರ್ಡರ್ ಮುಖಾಂತರ ಬಹುಶಃ ಸಮಾಜವನ್ನು ಒಗ್ಗೂಡಿಸಿ ಎಲ್ಲ ವರ್ಗದ ಜನರು ಮುಕ್ತವಾಗಿ ಮುಂದೆ ಬಂದು ವಿದ್ಯಾಭ್ಯಾಸವನ್ನು ಪಡ್ಕೋಬೋದು ಮಕ್ಕಳು ಅಂತ ಆದೇಶ ಮಾಡಿದ್ದಾರೆ.
ಅದು ಎಲ್ಲ ಧರ್ಮಕ್ಕೆ ಸೇರಿರ್ತಕ್ಕಂಥ ಆದೇಶವಾಗಿದೆ. ಈ ಆದೇಶದಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಅರ್ಥ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಧು ಬಂಗಾರಪ್ಪನವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು.